ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಪಿನ್ 2 ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಗೂಗಲ್ ಪಿನ್ ಬಗ್ಗೆ ಹೇಳಬೇಕು ಅಂತಂದರೆ ಹೇಳಿದೆ ಅಲ್ವಾ, ಕೆಲವೊಬ್ಬರು ಗೂಗಲ್ ಪಿನ್ ಬಂತು ಅಂದ ತಕ್ಷಣ ಮಾರನೇ ದಿನ ನಿಮ್ಮ ಅಕೌಂಟಲ್ಲಿ ದುಡ್ಡಿರತ್ತಾ ಅಂತ ಕೇಳೋದೊಂದು, ಅಥವಾ ಯೂಟ್ಯೂಬರ್ಸ್ ಫಸ್ಟ್ ಸ್ಟಾರ್ಟಿಂಗೆಲ್ಲ ಯಾರು ಮಾಡ್ತಾ ಇರ್ತಾರೆ, ಸ್ಟಾರ್ಟಿಂಗಿಗೆ ಅವರಿಗೊಂದು ಕನ್ಫ್ಯೂಸ್ ಇದ್ದೇ ಇರುತ್ತೆ, ಇದು ಗೂಗಲ್ ಪಿನ್ ಬಂದ ತಕ್ಷಣವೇ ದುಡ್ಡು ಬರುತ್ತಾ ಅಂತ. ಆಮೇಲೆ ಇನ್ನೊಂದು ಏನಂತಂದರೆ, ಗೂಗಲ್ ಪಿನ್ ಬಂತು ನಮ್ಮ ಕೈ ಸೇರಿತು ಅಂದರೆ ಎಲ್ಲ ಸಿಕ್ದಂಗೆನ ಅಥವಾ ಎಲ್ಲ ಬಂದಂಗೆನ, ಎಲ್ಲ ಕಂಪ್ಲೀಟ್ ಆದಂಗೆನ, ಮತ್ತು ಯಾವುದು ಕಮಿಟ್ಮೆಂಟ್ ಆಗಲಿ ಅಥವಾ ಯಾವುದೇ ರೀತಿ ಟಾಸ್ಕ್ ನಮಗೆ ಇರಲ್ವಾ ವೈಟಿಯಿಂದ ಅನ್ನೋದು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಅಲ್ವಾ. ಖಂಡಿತವಾಗ್ಲೂ ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ನಾನು ಕೂಡ ಎಲ್ಲರ ಥರ ಗೂಗಲ್ ಪಿನ್ ಬಂತು ಅಂದ ತಕ್ಷಣ ಎಲ್ಲ ಮುಗಿದೋಯ್ತು, ಟಾಸ್ಕ್ ಇಲ್ಲ ಬೇರೇನು ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ಬಟ್ ಖಂಡಿತ ಅದು ಹಾಗಲ್ಲ. ಗೂಗಲ್ ಪಿನ್ ಬಂತು ಅಂದ ತಕ್ಷಣ ನಾವು ಮೋನೋ ಆಯಿತು ಅಂದ ತಕ್ಷಣ ಒಂದು ಏನು, ಅಥವಾ ನಮ್ಮ ಚಾನಲ್ ಮೋನೋ ಆಗಬೇಕು ಅಂತಂದರೆ 1000 ಸಬ್ಸ್ಕ್ರೈಬರ್ಸು ಪ್ಲಸ್ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂತ ಹೇಳೋದಕ್ಕೆ ಮೋನೋ ಆಗುತ್ತೆ, ಆ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ. ಸೊ ಮೋನೋ ಆಯಿತು ಅಂತಂದರೆ ನಾವು ಯೂಟ್ಯೂಬ್ಗೆ ಬ್ರ್ಯಾಂಡ್ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾರೆ, ಅವ್ರ ಜೊತೆ ನಾವು ಕೂಡ ಅಂತ ಹೇಳ್ಬೋದು ಅಲ್ವಾ. ಸೊ ಅದಾದಮೇಲೆ ನಾವು ಗೂಗಲ್ ಪಿನ್ ಅಂತೂ ನಮ್ಮ ಕೈಗೆ ಸೇರಿದ ಮೇಲೆ 100% ದುಡ್ಡು ನಮ್ಮ ಕೈಗೆ ಸಿಕ್ಕಿದ ಹಾಗೆ ಫೀಲ್ ಆಗುತ್ತೆ. ಆದರೆ ನಮಗೆ ದುಡ್ಡು ಬಂದಿರಲ್ಲ. ಅಲ್ಲಿ ಇನ್ನೊಂದು ಟಾಸ್ಕ್ ಇರುತ್ತೆ, $100 ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು. ಸೊ ಮೋನೋ ಆದಮೇಲೆ ಇನ್ನೊಂದು ಟಾಸ್ಕ್ ಅಂದರೆ $1 ಕಂಪ್ಲೀಟ್ ಆದಮೇಲೆ, ಸೊ ಈ $100 ಕಂಪ್ಲೀಟ್ ಆದಮೇಲೆ ನಮಗೆ ಏನು ಅಮೌಂಟ್ ಅನ್ನೋದು ಬರೋಕ್ಕೆ ಶುರು ಆಗುತ್ತೆ, ವೈಟಿಂದ ಪೇಮೆಂಟ್ ಅನ್ನೋದು ಬರೋಕ್ಕೆ ಶುರು ಆಗುತ್ತೆ. ಅದು ಹೇಗೆ ಅಂತ ಅಂದರೆ, ವಿಡಿಯೋ ಮೇಲಿನ ವ್ಯೂಸ್ನ ಲೆಕ್ಕ ಹಾಕಿ, ಅದು ಒಂದೇ ವಿಡಿಯೋಗೆ ಅಂತ ಅಲ್ಲ, ಅಥವಾ ನಾವು ತಿಂಗಳಲ್ಲಿ ಎಷ್ಟು ವಿಡಿಯೋಗಳನ್ನು ಮಾಡ್ತೀವಿ ಆ ಒಂದು ಎಲ್ಲ ವಿಡಿಯೋನ ಕನ್ಸಿಡರ್ ಮಾಡಿಬಿಟ್ಟು ಅದರಲ್ಲಿ ವ್ಯೂಸ್ ಎಷ್ಟು ಬಂದಿದೆ ಆ ಲೆಕ್ಕಾಚಾರದ ಮೇಲೆ ಬರುವಂಥ ಪೇಮೆಂಟ್ ಅನ್ನೋದು ನಾನು ತಿಳ್ಕೊಂಡಿರೋದು. ನೆಕ್ಸ್ಟ್ ಇನ್ನೇನು ನಾನು ಹೇಳಬೇಕು ಇಲ್ಲಿ ಅಂತಂದರೆ, ನಾವು ಈ ಮೋನೋ ಮಾಡಬೇಕಾದ್ರೆ ಅಥವಾ ನಮ್ಮ ಚಾನಲ್ನ ಮೋನೋ ಮಾಡಬೇಕು ಅಥವಾ ನನಗೆ ಮೋನಿಟೈಸೇಷನ್ ಆಗಬೇಕು ಅಂತ ಹೇಳಿದಾಗಲೇ ನಾವು ಅದೆಷ್ಟೋ ಒದ್ದಾಡ್ತೀವಿ. ಹಗಲು ರಾತ್ರಿ ಅನ್ನೋದು, ಲೈವ್ ಮಾಡಿದೆ, ಮ್ಯೂಟ್ ಲೈವ್, ಓದು ಇದು ಅಂತ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿರ್ತೀವಿ. ಬಟ್ ಗೂಗಲ್ ಆ್ಯಡ್ಸನ್ ಪಿನ್ ನಮ್ಮ ಕೈಗೆ ಸಿಗೋವರೆಗೂ ನಾವು ತುಂಬ ಸ್ಟ್ರಗಲ್ ಮಾಡ್ತೀವಿ. ಆ ಪಿನ್ ಸಿಕ್ಕಿದ ಮೇಲೆ ನಾವು ನಾನು ಹತ್ತಿರದಿಂದ ನೋಡಿರೋದು, ಕೆಲವೊಂದು ಸಲ ಸ್ಟ್ರಗಲ್ ಮಾಡೋಕ್ಕೆ ಹೋಗಲ್ಲ. ಅದೆಷ್ಟೋ ಜನ ಚಾನಲ್ನ ಡಿಲೀಟ್ ಮಾಡಿದ್ದಾರೆ. ಯಾಕೆ? ನನಗೆ ಇವತ್ತಿಗೂ ಅದಕ್ಕೆ ಆನ್ಸರ್ ಸಿಗಲಿಲ್ಲ. ಯಾಕೆ? ನಾವು ಮೋನೋ ಆಗಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಅದಾದಮೇಲೆ ಮೋನೋಟೈಸೇಷನ್ ಮಾಡಿ ಆ ಗೂಗಲ್ ಆ್ಯಡ್ಸನ್ ಪಿನ್ಗೆ ಅಪ್ಲೈ ಮಾಡಬೇಕು ಅಂದಾಗ $500,000 ಪೇ ಮಾಡಿದ್ದೀವಿ. ಇನ್ನೇನು ಗೂಗಲ್ ಆ್ಯಡ್ಸನ್ ಪಿನ್ ಬಂತು, $100 ನಾವು ಕಂಪ್ಲೀಟ್ ಮಾಡ್ಕೋಬೇಕು, ಇನ್ನೇನು ಮಾಡೋಣ ಅಂತ ಅಂದಾಗ ಚಾನಲ್ಲೇ ಡಿಲೀಟ್ ಮಾಡಿಬಿಡೋದು ಬೇಡ ಅಂತ ಅನಿಸುತ್ತೆ. ಯಾಕೆಂದರೆ ಈ ಗೂಗಲ್ ಆ್ಯಡ್ಸನ್ ಪಿನ್ ಬಂದಾಗ ತುಂಬ ಖುಷಿಯಿಂದ ನಾವು ವೀಡಿಯೋಗಳನ್ನು ಹಂಚ್ಕೋತೀವಿ, ಅಥವಾ ಈ ಒಂದು ವೈಟಿ ಅಂತ ಏನು ಈ ಜರ್ನಿನ ಸ್ಟಾರ್ಟ್ ಮಾಡಿದಾಗ, ಎಕ್ಸ್ಪೆಷಲಿ ಹೆಣ್ಮಕ್ಳು ಸ್ಟಾರ್ಟ್ ಮಾಡಿದಾಗ, ಇದೊಂದು ಬಾಕಿ ಇತ್ತು ಇವಳಿಗೆ, ಯೂಟ್ಯೂಬ್ ಬೇರೆ ಬೇಕಾ ನನಗೆ, ಅದು ಮಾಡ್ತೀಯಾ, ಮನೆ ಹಾಳು ಕೆಲಸ ಇದು ಬೇರೆ ಬೇಕಾ, ತುಂಬಾ ಏನೋ ಒಂದು ಮಾಡ್ತೀವಿ ಅಂತ ಅಂದಾಗ, ಆಯಿತು ಮಾಡು ಅಂತ ನಿಮ್ಮ ಜೊತೆ ನಾನಿದ್ದೀನಿ ಅಂತ ಹೇಳೋದು ತುಂಬ ಕಡಿಮೆ. ಆದರೆ ಇದು ನಿನಗೆ ಬೇಕಿತ್ತಾ, ಇದು ನೀನು ಮಾಡ್ತೀಯಾ, ಇದೊಂದು ಬೇರೆ ಬೇಕು, ಯೂಟ್ಯೂಬಿಂದ ದುಡ್ಡು ಬರುತ್ತಂತೆ ಅನ್ನೋ ತೆಗಿಲಿಕ್ಕೆ ಮಾತಾಡಿ ಕುಗ್ಗಿಸಿ ಕಾಲು ಹಿಂದಕ್ಕೆ ಎಳೆಯೋರೇ ಜಾಸ್ತಿ ಜನ ನೋಡಿರೋದು ಅಲ್ವಾ. ಸೊ ನನ್ನ ಜೀವನದಲ್ಲೂ ಕೂಡ ಆ ಥರ ಇದ್ದಾರೆ, ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ತಾರೆ. ಹಾಗಿದ್ದಾಗ ಇನ್ನೇನು ಚಾನಲ್ ಮೋನೋ ಆಯಿತು, ಗೂಗಲ್ ಆ್ಯಡ್ಸನ್ ಪಿನ್ ನಮ್ಮ ಕೈ ಸೇರಿತು ಅಂದ ತಕ್ಷಣ ಚಾನಲ್ ಡಿಲೀಟ್ ಮಾಡಿಬಿಟ್ರೆ ಅವ್ರುಗಳ ಮುಂದೆ ನಾವು ಸೋತ ಹಾಗೆ ಅಲ್ವಾ. ಫಸ್ಟು ನಾವು ಆ್ಯಕ್ಚುಲಿ ಚಾಲೆಂಜ್ ಮಾಡಿರ್ತೀವಿ ಅವರಿಗೇನೆ, ಏನೋ ಒಂದು ಮಾಡ್ಕೊಂಡು ಹೋಗ್ತೀನಿ ಬಿಡು, ಎಷ್ಟಾಗುತ್ತೆ ಅಷ್ಟು ಆಮೇಲೆ ನೋಡೋಣ ಅಂತ. ಸೊ ಚಾಲೆಂಜ್ ಹಾಕಿ ಮೊನಿಟೈಸೇಷನು ಏನೋ ಆ ಉತ್ಸಾಹ ಅಥವಾ ಏನು ಆ ಹುರುಪು ಅಂತ ಏನು ಹೇಳ್ತೀವಿ, ಅದರಲ್ಲಿ ಚಾನಲ್ನ ಮೊನಿಟೈಸೇಷನ್ ಮಾಡಿಕೊಂಡು ಗೂಗಲ್ ಆ್ಯಡ್ಸನ್ ಪಿನ್ ಕೂಡ ಕೈಗೆ ಸೇರ್ಕೊಂಡ್ಮೇಲೆ ಚಾನಲ್ನ ಡಿಲೀಟ್ ಮಾಡೋದು ಏನಕ್ಕೆ? ಹಾಗಿದ್ರೆ ಅಷ್ಟಕ್ಕೆ ನಾವು ಗೆದ್ಬಿಟ್ಟು ಹಂಗೆ. ನಾನು ಹೇಳೋದು ಒಂದೇ, ಯಾರೇ ಏನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಲಿ, ಫಸ್ಟು ಮೋನೋ ಆಯಿತು, ಅದಾದಮೇಲೆ ಗೂಗಲ್ ಆ್ಯಡ್ಸನ್ ಪಿನ್ ಬಂದು $1 ಕಂಪ್ಲೀಟ್ ಮಾಡ್ಕೊಳ್ಳಿ. 100% ಕಷ್ಟ ಇದೆ, ಆದರೂ ಜೀವನ ಯಾವುದು ಸಲೀಸಾಗಿ, ಎಲ್ಲರಿಗೂ ಕೂಡ ಸಲೀಸಾಗಿ ಈಸಿಯಾಗಿ ಯಾವುದು ಸಿಕ್ಕಿಲ್ಲ. ಕಷ್ಟಪಟ್ಟಿದ್ದಾರೆ, ಶ್ರಮ ಪಟ್ಟಿದ್ರೇ ಸಿಗತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಶ್ರಮ ಪಟ್ಟಿದ್ದಾರೆ, ಸೊ ಆ ಶ್ರಮಕ್ಕೆ ತಕ್ಕಂತೆ ಫಲ ಕೂಡ ಸಿಗುತ್ತೆ. ಗೂಗಲ್ ಆ್ಯಡ್ಸನ್ ಪಿನ್ ಬಂದಮೇಲೆ $1 ಕಂಪ್ಲೀಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 1 ಮಂತ್ ಪೇಮೆಂಟ್ ಆದರೂ ತೊಗೊಂಡು ತೋರಿಸಿ, ಅದಾದಮೇಲೆ ಬೇಕಾದರೆ ನೀವು ಚಾನಲ್ನ ನಿರ್ಲಕ್ಷ್ಯ ಮಾಡಿ ಏನು ಮಾಡಿ. ಆದರೆ
ಗೂಗಲ್ ಆ್ಯಡ್ಸನ್ ಪಿನ್ ಬಂತು, ಒಂದೆರಡು ವೀಡಿಯೋ ಹಾಕಿದ್ವಿ, ಅಯ್ಯಪ್ಪ ಈ ಡಾಲರ್ ಮಾಡೋಕ್ಕಾಗಲ್ಲ, ಯಾಕಂದರೆ ವೀಡಿಯೋಸ್ ಮಾಡಬೇಕು, ವೀಡಿಯೋಸಿಂದ ವ್ಯೂಸ್ ಬರಬೇಕು, ಪ್ಲಸ್ ಆ ವ್ಯೂಸಿಂದ ನಮಗೆ ಇನ್ನೂ ಆ್ಯಡ್ಸ್ ನೋಡಬೇಕು, ಆ್ಯಡ್ಸಿಂದ ನಮಗೆ ಡಾಲರ್ ಕಂಪ್ಲೀಟ್ ಆಗಬೇಕು, ಪ್ಲಸ್ ಮೆಂಬರ್ಶಿಪ್ ಕೂಡ ತೊಗೋಬೇಕು ಅನ್ನೋದು ಕೆಲವೊಂದು ಇರುತ್ತೆ. ಆ ಥರ ಇದ್ದಾಗ ಅದು ನಮಗೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ, ಹೋಗಿಬಿಡ್ತೀವಿ. ಯಾಕೆ ಇಷ್ಟು ದಿನ ಇರೋ ಒಂದು ಖುಷಿ ಅಥವಾ ಆ ಒಂದು ಮಾಡ್ತೀನಿ, ಇನ್ನೇನೋ ಮಾಡ್ತೀನಿ, ಮಾಡಬೇಕು, ನನ್ನ ಕೈಲಿ ಆಗತ್ತೆ ಅಂತ ಹೇಳ್ಕೊಂಡು ನಮಗೆ ನಾವೇ ಮೋಟಿವೇಟ್ ಮಾಡಿಕೊಂಡು ಅವರ ಒಂದು ನಿಂದನೆಗಳು, ಅವರ ಒಂದು ಕುಗ್ಗಿಸುವಿಕೆನೇ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಇಲ್ಲಿವರೆಗೂ ಬಂದು ಚಾನಲ್ನ ಯಾಕೆ ಡಿಲೀಟ್ ಮಾಡೋದು ಗೊತ್ತಾಗಲಿಲ್ಲ. ಅದೆಷ್ಟೋ ಜನ ಚಾನಲ್ನ ಡಿಲೀಟ್ ಮಾಡಿದ್ದಾರೆ. ದಯವಿಟ್ಟು ಇನ್ನೂ ಯಾರಾದರೂ ಆ ಥರ ಇದ್ದರೆ ದಯವಿಟ್ಟು ಇನ್ಮೇಲೆ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನಿಮಗೆ ಏನೋ ಕಷ್ಟ ಇದೆಯೋ ಅದು ನನಗೆ ಗೊತ್ತಿಲ್ಲ, ಯಾಕಂದರೆ ಕಷ್ಟ ಯಾರಿಗಿಲ್ಲ, ಎಲ್ರಿಗೂ ಇದೆ. ಆದರೆ ಅಟ್ಲೀಸ್ಟ್ 1 ತಿಂಗಳ ಪೇಮೆಂಟ್ ಆದರೂ ತೊಗೊಂಡು ನೀವು ಬೇಕಾದರೆ ಚಾನಲ್ನ ನಿರ್ಲಕ್ಷ್ಯ ಮಾಡೋದೇ ಇದ್ದರೆ. ಇನ್ನೊಂದು ಏನಪ್ಪ ಅಂತಂದರೆ ನನಗೆ ಹೇಳಬೇಕು ಅಂತ ಅನಿಸಿರೋದು, ಗೂಗಲ್ ಆ್ಯಡ್ಸನ್ ಪಿನ್ ಬಂದ ತಕ್ಷಣ ಅದೆಷ್ಟೋ ಜನರಿಗೆ ದುಡ್ಡು ಬಂತು, ಎಷ್ಟೋ ಜನ ಹೇಳಿದ್ದಾರೆ ದುಡ್ಡು ಬಂತು, ಇನ್ಮೇಲೆ ದುಡ್ಡು ಅಂತ. ಖಂಡಿತವಾಗ್ಲೂ ಹೌದು. ಗೂಗಲ್ ಆ್ಯಡ್ಸನ್ ಪಿನ್ ಬಂತು ಅಂದರೆ ನಮಗೆ ದುಡ್ಡು ಬಂದಿರೋ ಅಷ್ಟೇ ಖುಷಿ ಆಗುತ್ತೆ ಹೊರತು ಅದು ದುಡ್ಡು ಬಂದಿರಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡಿ, ದುಡ್ಡು ಬಂದಿರಲ್ಲ. ಬದಲಾಗಿ ಇನ್ನೂ ನಮಗೆ ಕೈಯಲ್ಲಿ ಈಗ ನಮಗೆ ಯೂಟ್ಯೂಬಿಂದ ನಾವು ಏನು ಅರ್ನಿಂಗ್ ಮಾಡಬಹುದು ಅನ್ನೋದಕ್ಕೆ ಒಂದು ಪ್ರೂಫ್ ಅದು ಗೂಗಲ್ ಆ್ಯಡ್ಸನ್ ಪಿನ್ನು ಅನ್ನೋದು, ಆಯಿತಾ. ಆದರೆ ಗೂಗಲ್ ಆ್ಯಡ್ಸನ್ ಪಿನ್ನೇ ದುಡ್ಡಲ್ಲ. ಎಷ್ಟೋ ಜನ ಗೂಗಲ್ ಆ್ಯಡ್ಸನ್ ಪಿನ್ ಬಂತು, ಮಾರನೇ ದಿನ ನಮಗೆ ನೆಕ್ಸ್ಟ್ ಮಂತ್ ನನ್ನ ಅಕೌಂಟಿಗೆ ದುಡ್ಡು ಬರುತ್ತೆ ಅಂತ ಕನ್ಫ್ಯೂಷನಲ್ಲೇ ಇದ್ದಾರೆ. ಅದು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಗೂಗಲ್ ಆ್ಯಡ್ಸನ್ ಪಿನ್ ಅನ್ನೋದು ಬಂದಿರೋದು ಒಂದು ನಮ್ಮ ಅಕೌಂಟಿಗೆ ಇನ್ಮೇಲೆ ದುಡ್ಡು ಬರುತ್ತೆ ಅನ್ನೋದೊಂದು ಪ್ರೂಫ್, ಅದು ಬಿಟ್ಟರೆ ಬೇರೇನೂ ಇಲ್ಲ. ಓಕೆನಾ. ಸೊ ಇದಿಷ್ಟು ಇವತ್ತು ಗೂಗಲ್ ಆ್ಯಡ್ಸನ್ ಪಿನ್ನಲ್ಲಿ ಸೆಕೆಂಡ್ ಭಾಗದಲ್ಲಿ ಹೇಳಬೇಕು ಅಂತ ಅನಿಸಿತ್ತು. ಯಾಕಂದರೆ ನನ್ನ ಕಣ್ಮುಂದೆ ಅದೆಷ್ಟೋ ಜನರ ವಿಡಿಯೋಗಳು ಡಿಲೀಟ್ ಆಗಿದೆ, ಜೊತೆಗೆ ಚಾನಲ್ ಕೂಡ ಇಲ್ಲ ಇವತ್ತಿಗೆ. ನಾನು ಸರ್ಚ್ ಮಾಡ್ತಾ ಇದ್ದೀನಿ, ಅದು ಸಿಗ್ತಾ ಇಲ್ಲ. ಕಾರಣ ಏನು ಅಂತ ಖಂಡಿತವಾಗ್ಲೂ ನನಗೂ ಇವತ್ತಿಗೂ ಕೂಡ ಗೊತ್ತಿಲ್ಲ. ಆದರೆ ದಯವಿಟ್ಟು ಕುಗ್ಗಕ್ಕೆ ಹೋಗಬೇಡಿ. ಯಾಕೆಂದರೆ ಫಸ್ಟು ಸ್ಟಾರ್ಟಿಂಗಲ್ಲೇ ಒಂದು ಯೂಟ್ಯೂಬ್ ಚಾನಲ್ಲು ಅಂತ ಮಾಡಬೇಕು ರಿವೀಲ್ ಮಾಡ್ಬೋದಕ್ಕಾಗಿರಬಹುದು, ಇಲ್ಲ ಏನೋ ಒಂದು ಕಂಟೆಂಟ್ ಹಾಕಬೇಕು ಅಥವಾ ಒಂದು ಕಂಟೆಂಟ್ ಕೊಡಬೇಕು ಅಂತ ಅಂದಾಗ ಒಂದು ಭಯ ಅನ್ನೋದಿರುತ್ತೆ, ಇದು ಮಾಡಲೋ ಬೇಡೋ ಅನ್ನೋದು. ಬಟ್ ಈ ಪರವಾಗಿಲ್ಲ, ಯಾರೇನೇ ಅಂದರೂ ಸರಿ, ನಾನು ಇಟ್ಟ ಹೆಜ್ಜೆನ ಹಿಂದಕ್ಕೆ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಮುಂದಕ್ಕೆ ಹೋಗಿರ್ತೀವಿ. ಆ ಗೂಗಲ್ ಆ್ಯಡ್ಸನ್ ಪಿನ್ ಬಂತು ಅಂದ ತಕ್ಷಣ ಹೆಜ್ಜೆ ಹಿಂದಕ್ಕೆ ಹಾಕ್ಬಿಟ್ಟಿರ್ತೀವಿ ಡಾಲರ್ ಅನ್ನೋ ಟಾಸ್ಕಿಗೆ, ಅಲ್ವಾ. ಸೊ ಆ ಥರ ದಯವಿಟ್ಟು ಮಾಡಬೇಡಿ. ಇದನ್ನೇ ನಾನು ಹೆಚ್ಚಾಗಿ ಎಲ್ರಿಗೂ ನಾನು ಇದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಗೂಗಲ್ ಆ್ಯಡ್ಸನ್ ಪಿನ್ ಬಂತು ಅಂದರೆ ದುಡ್ಡು ಬಂತು, ದುಡ್ಡೇ ನಮ್ಮ ಕೈಗೆ ಸಿಕ್ಕಿದೆ ಅಂತ ಅಲ್ಲ. ದುಡ್ಡು ಸಿಕ್ಕಷ್ಟು ಖುಷಿ ಆಗುತ್ತೆ ಹೊರತು ಅಂದರೆ ನಾವು ಇನ್ಮೇಲೆ ಯೂಟ್ಯೂಬಿಂದ ಅರ್ನಿಂಗ್ ಮಾಡೋಕ್ಕೆ ಎಲಿಜಿಬಲ್ ಇದ್ದೀವಿ ಅನ್ನೋದಕ್ಕೆ ಒಂದು ಪ್ರೂಫ್ ಬಿಟ್ಟರೆ ಅದು ದುಡ್ಡಲ್ಲ. ಯಾಕಂದರೆ ಡಾಲರ್ ಕಂಪ್ಲೀಟ್ ಅನ್ನೋ ಟಾಸ್ಕ್ ಗೆದ್ರೇ ನೆಕ್ಸ್ಟ್ ಮಂತ್ ಅದು ನಮ್ಮ ವೀಡಿಯೋಸ್ ಮೇಲೆ ಎಷ್ಟು ವ್ಯೂಸ್ ಬಂದಿದೆ ಆ ಲೆಕ್ಕದಿಂದ ನಮ್ಮ ಅಕೌಂಟ್ಗೆ ಅಮೌಂಟ್ ಬರೋದು. ಸೊ ಅದ್ರ ಮೇಲೆ ಕನ್ಸಿಡರ್ ಮಾಡೋವಂಥದ್ದು. ಸೊ ಇದನ್ನು ಫಸ್ಟು ಫಿಕ್ಸ್ ಮಾಡಿ ತಲೆಯಲ್ಲಿ, ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ, ಆಯಿತಾ. ಇನ್ನು ಎಲ್ಲರೂ ಮಾಡ್ತಾರೆ ಯೂಟ್ಯೂಬ್ ಅಂತಲೂ, ಏನೋ ನಾನು ಮಾಡ್ತೀನಿ ಅಂತ ಕೂಡ ಹೋಗಬೇಡಿ. ಯಾಕೆ ಅಂತಂದರೆ ಅದು ಕೂಡ ಕಷ್ಟ ಇದೆ. ಅದೆಷ್ಟೋ ಜನ ಎಲ್ಲರೂ ಮಾಡಿದಾರಲ್ವ, ನಾನು ಕೂಡ ಮಾಡ್ತೀನಿ, ನನಗೂ ಮಾಡೋಕ್ಕೆ ಬರುತ್ತೆ ಅಂತ ಅದಾಗ ಬರ್ತಾ ಕೆಲವರಿಗೆ ಕಂಟೆಂಟ್ ಅನ್ನೋದೇ ಸಿಗೋಲ್ಲ. ಯಾವ ಕಂಟೆಂಟ್ ಮೇಲೆ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಬಟ್ ನಿಮ್ಮ ಹತ್ರ ಕಂಟೆಂಟ್ ಇದೆ ಅಥವಾ ವ್ಲಾಗ್ಸ್ ಮಾಡ್ತೀರಂದರೆ ಓಕೆ, ನೀವು ಕೂಡ ಮಾಡ್ಕೊಂಡು ಹೋಗ್ಬೋದು. ಬಟ್ ಕಷ್ಟ ಅಂತ ಅನ್ನಿಸ್ತು. ಯಾಕಂದರೆ ನನ್ನ ಚಾನಲ್ ಏನೂ ಅಲ್ಲ ಅವ್ರುಗಳ ಮುಂದೆ, ಆಯಿತಾ. 10,000 9,000 ಸಬ್ಸ್ಕ್ರೈಬರ್ಸ್ ಇದ್ದು 78,000-79,000 ವ್ಯೂಸ್ ಆಗಿನೂ ಚಾನಲ್ನ ಡಿಲೀಟ್ ಮಾಡಿದ್ದಾರೆ ಅಂದರೆ ನನ್ನ ಚಾನಲ್ ಏನೂ ಅಲ್ಲ, ಆಯಿತಾ. ಅವ್ರ ಚಾನಲ್ ಮುಂದೆ ನನ್ನ ಚಾನಲ್ ಖಂಡಿತವಾಗ್ಲೂ ಏನೂ ಇಲ್ಲ. ಅಂಥ ಚಾನಲ್ಲೇ ಇವತ್ತು ಡಿಲೀಟ್ ಆಗಿದೆ ಅಂತಂದರೆ ಸೊ ಸ್ವಲ್ಪ ಸ್ಟ್ರಾಂಗ್ ಆಗಿರಿ, ಪಾಸಿಟಿವ್ ಆಗಿರಿ. ಜೊತೆಗೆ ನಿಮ್ಮಲ್ಲಿ ನೀವು ದೃಢ ಸಂಕಲ್ಪ ಮಾಡಿಕೊಂಡು, ದೃಢ ನಿರ್ಧಾರ ಮಾಡಿಕೊಂಡು ಮುಂದುವರಿರಿ. ಬೇರೆ ಯಾರ್ದು ಮಾತು ಕೇಳಿಕೊಂಡು ಯೂಟ್ಯೂಬ್ ಮಾಡೋದಾಗಲಿ ಅಥವಾ ಯಾರೋ ಏನೋ ಅಂದ್ರಂತಾಗಲಿ ಯೂಟ್ಯೂಬ್ ಮಾಡಿ ಅದನ್ನು ಬಿಡೋಕ್ಕಂತೂ ಹೋಗಬೇಡಿ. ಯಾವುದೂ ಆಗಲಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಕೆಲಸನ ಮುಂದಕ್ಕೆ ಹೋಗ್ತಾನೆ ಇರಬೇಕು ಹೊರತು ಮತ್ತೆ ಅಲ್ಲಿ ನಿಂತ್ಕೊಳ್ಳೋಂಥ ಪ್ರಯತ್ನ ಮಾಡಬಾರ್ದು, ಆಯಿತಾ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡಿರೋದು ಇವತ್ತು. ಸೊ ಇನ್ಮೇಲೆ ನನಗೂ ಕೂಡ ಅಷ್ಟೇ, ಯೂಟ್ಯೂಬಿಂದ ದುಡ್ಡು ನಿಜವಾಗ್ಲೂ ಹೌದು. ನಾನು ಕೂಡ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡೋಕ್ಕೆ ಎಲಿಜಿಬಲ್ ಇದ್ದೀನಿ ಅನ್ನೋದಕ್ಕೆ ಈ ಒಂದು
ಗೂಗಲ್ ಆ್ಯಡ್ಸನ್ ಪಿನ್ ಅನ್ನೋದೊಂದು ಸಾಕ್ಷಿ ಅಲ್ವಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಏನು ಇಲ್ಲಿವರೆಗೂ ತೊಗೊಂಬಂದು ನಿಲ್ಲಿಸಿರುವಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಈ ಒಂದು ವಿಡಿಯೋ ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಗೇನು ಅನ್ನಿಸ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡಿರೋ ಬಗ್ಗೆ ಅಂತ ಒಂದು ಕಮೆಂಟ್, ಪುಟ್ಟದಾಗಿ ಒಂದು ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದಾರಾ, ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮತ್ತೆ ಮುಂದೆ ಕೂಡ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ.